ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಕಾಫಿ ಟೀ ಯಾರಿಗಿಷ್ಟ ಆಗುತ್ತೆ ಅಂತ ಹೇಳಿ. ನನಗೆ ಬೆಳಗ್ಗೆ ಹೊತ್ತು ಸ್ವಲ್ಪ ಕಾಫಿ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಟೀ ಇದು ನಿನ್ನೆ ನಾನು ಸಂಜೆ ಟೀ ಮಾಡಿದ್ದೆ. ಈ ಥರ ಸೆರೆಮಿಕ್ ಗ್ಲಾಸಲ್ಲಿ ಕುಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಯಾರು ಕಾಫಿ ಟೀ ಇಷ್ಟ ಅಂತ ಕಮೆಂಟ್ಸ್ ಮಾಡಿ. ಇನ್ನು ಈ ಬಿಸ್ಕೆಟ್ ಬಂದು ಡೈಜೆಸ್ಟಿವ್ ಬಿಸ್ಕೆಟ್, ಅಂದರೆ ಇದರಲ್ಲಿ ಶುಗರ್ ಸ್ವಲ್ಪ ಕಡಿಮೆ ಇರುತ್ತೆ. ಇದರ ಬಿಸ್ಕೆಟು, ಇದರಲ್ಲಿ ರಾಗಿ ಗೋಧಿ ಎಲ್ಲನೂ ಮಿಕ್ಸ್ ಆಗಿರುತ್ತೆ, ತಿನ್ಬೋದು. ನ್ಯೂಟ್ರಿಷನ್. ಒಂದು ಎರಡು ಅಷ್ಟೇ ತಿನ್ನೋದು ಬಿಸ್ಕೆಟ್ಸು, ಜಾಸ್ತಿ ತಿನ್ನೋದಿಲ್ಲ. ಸೊ ಮಾರ್ನಿಂಗು ಫ್ರೆಶ್ ಆಗೋದಕ್ಕೆ ಸ್ವಲ್ಪ ಕಾಫಿ ತೊಗೊಂಡ್ರೆ ಸರಿ ಹೋಗುತ್ತೆ. ಬಟ್ ಯಾರಿಗೆಲ್ಲ ಕಾಫಿ ಇಷ್ಟ ಅಂತ ಕಮೆಂಟ್ಸ್ ಮಾಡಿ. ಇವತ್ತು ಬೆಳಗ್ಗೆ ನಾನು ನೋಡಿ ಖಾರ ಪೊಂಗಲ್ ಮಾಡಿದ್ದೀನಿ. ಖಾರ ಪೊಂಗಲ್ಗೆ ಕೊನೆಯಲ್ಲಿ ಈ ಥರ ಗೋಡಂಬಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಗೋಡಂಬಿ ಎಲ್ಲದಕ್ಕೂ ಹಾಕ್ಬೋದು. ಇವನ್ ಬಿರಿಯಾನಿಗಿರ್ಬೋದು, ಪಲಾವ್, ಸೊ ನಂತರ ಬಿಸಿಬೇಳೆ ಬಾತ್, ಪೊಂಗಲ್ ಎಲ್ಲದಕ್ಕೂ ಗೋಡಂಬಿ ಒಳ್ಳೆ ಕಾಂಬಿನೇಷನ್. ಇವನ್ ಪಲಾವ್ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಒಂದು ಕಡೆ ಹೋಗಿದ್ವಿ, ಒಂದು ಫಂಕ್ಷನ್ಗೆ ಹೋಗಿದ್ವಿ. ಬರ್ತಾ ಒಂದು ವಿಡಿಯೋ ಮಾಡಿದೆ ಈ ಕಡೆ. ಅಂದರೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ಬರ್ತಾ ಸುಮ್ಮನೆ ನಾವು ಆ ಕಡೆ ಯಾವತ್ತು ಹೋಗೋದಿಲ್ವ ಅಲ್ಲ ಅನ್ನೋಕ್ಕೋಸ್ಕರ ಇಲ್ಲಿ ಮಾಡಿದೆ. ಆ್ಯಕ್ಚುಲಿ ಇದು ಮಾರ್ಬಲ್, ಗ್ರಾನೈಟ್ಸ್, ಟೈಲ್ಸ್ ಅಂಗಡಿಗಳು ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಅಷ್ಟು ಖುಷಿಯಾಗುತ್ತೆ. ಇವಾಗೆಲ್ಲ ಆಲ್ಮೋಸ್ಟ್ ಮನೆ ಕಟ್ಟೋರು ಟೈಲ್ಸ್ ಹಾಕೋದು, ಗ್ರಾನೈಟ್ ಯಾರು ಹಾಕೋಲ್ಲ. ಬಿಕಾಸ್ ಗ್ರಾನೈಟು ತುಂಬ ಕೋಲ್ಡ್. ಇವನ್ ನಾವು ಇವಾಗ ಇರೋ ಮನೆ ಕೂಡ ಗ್ರಾನೈಟೇ ಹಾಕಿರೋದು. ಆ್ಯಕ್ಚುಲಿ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀವಿ. ಆಯ್ತಲ್ಲ 15 ವರ್ಷ ಆಯಿತು ಮೇ ಬಿ. ಸಾಕು, ಸ್ವಲ್ಪ ಫ್ಲೋರಿಂಗು ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀವಿ, ಟೈಲ್ಸ್ ಹಾಕೋಣ ಅಂದ್ಕೊಂಡಿದ್ದೀವಿ. ನನ್ನ ವಿಡಿಯೋಸ್ ನೋಡೋರು ಯಾವ ಟೈಲ್ಸು ಚೆನ್ನಾಗಿರುತ್ತೆ ಅಂತ ಕಮೆಂಟ್ಸ್ ಮಾಡಿ ನೋಡೋಣ ನೀವು. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಮಧ್ಯೆ ಸ್ವಲ್ಪ ನಾನು ವೀಡಿಯೋಸ್ ಹಾಕೋದಕ್ಕೆ ಆಗ್ತಿಲ್ಲ, ಬಟ್ ಫ್ರೀ ಆದಾಗ ಮಾತ್ರ ನಿಮಗೆ ಒಂದು ವಿಡಿಯೋ ಆದರೂ ಹಾಕ್ತೀನಿ. ಅಥವಾ ಡೈಲಿ ಆದರೆ ಪೂಜೆಗಳದ್ದು ಏನಾದರೂ ಒಂದು ಶಾರ್ಟ್ಸು, ಚಿಕ್ಕ ಒಂದು 50 ಸೆಕೆಂಡು ಆ ಥರ ಆದರೆ ನಾನು ನಿಮಗೆ ಶಾರ್ಟ್ಸಲ್ಲಿ ನಿಮಗೆ ಹಾಕ್ತೀನಿ. ಇನ್ನು ನೋಡಿ, ಇದು ಬಂದು ಇಟಾಲಿಯನ್ ಮಾರ್ಬಲ್, ತುಂಬ ಕಾಸ್ಟ್ಲಿ ಇದೆ ಆ್ಯಕ್ಚುಲಿ. ಇದು ಪಾಲಿಷ್ ಮಾಡ್ತಾಯಿದ್ದಾರೆ ನೋಡಿ. ನಾನು ದೂರದಿಂದ ಕ್ಯಾಪ್ಚರ್ ಮಾಡಿದ್ದೀನಿ, ಎಷ್ಟು ಕಾಣುತ್ತೆ ಗೊತ್ತಿಲ್ಲ. ಮತ್ತು ನಾವು ಬರಬೇಕಾದ್ರೆ ಅಲ್ಲಿ ಒಂದು ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. ಒಂದು ನಾರ್ತ್ ಮೀಲ್ಸ್ ಒಂದು, ಸೌತ್ ಮೀಲ್ಸ್ ಒಂದು 2 ತೊಗೊಂಡಿದ್ವಿ. ಸೊ ಮನೆಯಲ್ಲಿ ತಿಂಡಿ ಮಾಡು ಬೆಳಗ್ಗೆ ಹೋಗಿದ್ವಿ. ಸೊ ಮಧ್ಯಾಹ್ನಕ್ಕಿದ್ದು ಮತ್ತು ನೈಟು ಮಾಮೂಲಿ ಡಿನ್ನರ್ ಮನೇಲಿ ಪ್ರಿಪೇರ್ ಮಾಡಲೇಬೇಕು. ಇಲ್ಲಿ ಆ ಕಡೆ ಹೋಗ್ತಾ ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡೆ ಸಿಂಪಲ್ಲಾಗಿ. ಬಟ್ ಚೆನ್ನಾಗಿದ್ದಾವೆ ಎಲ್ಲ ಶೋರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ನಾವು ಹೀಗೆ ಯೂಟ್ಯೂಬ್ ನೋಡ್ತಾ ಇದ್ದರೆ ಒಂದೊಂದೇ ಈ ಥರ ಚೆಕ್ ಮಾಡಿದ್ರೆ ಅಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರೋ ಟೈಲ್ಸ್ ಎಲ್ಲ ನೋಡಿರ್ತೀವಿ. ಇಲ್ಲಿ ನಮ್ಮ ಫ್ರೆಂಡ್ ಮನೆಯಲ್ಲಿ ಒಂದು ಕಡೆ ಹಾಕ್ತಿದ್ದಾರೆ, ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಎಲ್ಲ 1000 ಡಿಸೈನ್ಸ್ ಎಲ್ಲ ಇದ್ದಾವೆ. ಕಜಾರಿ ಇರ್ಬೋದು, ಸೊಮಾನಿ ಇರ್ಬೋದು, ಅಥವಾ ಮತ್ತು ಮೊನಾಲಿತ್ ಅಂತ ಎಷ್ಟೊಂದು ತುಂಬ ಇದ್ದಾವೆ. ಅದು ಕೇಳೋಕ್ಕೆ ಅಷ್ಟು ಖುಷಿಯಾಗುತ್ತೆ. ಮನೆಯಲ್ಲಿ ಶುಕ್ರವಾರ ನೋಡಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ನಮ್ಮ ತಾಯಿ ಅಮ್ಮ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಡೈಲಿ ಪೂಜೆ ಇಷ್ಟೇ ಸಿಂಪಲ್ಲಾಗಿ ಮಾಡೋದು, ಏಕೆಂದರೆ ದಿನ ನಾವು ಹೂವು ಚೇಂಜ್ ಮಾಡಬೇಕಾಗತ್ತೆ. ಹಾಗಾಗಿ ಸಿಂಪಲ್ ಪೂಜೆ ಹೇಗೆ ಇರುತ್ತೆ. ಹಬ್ಬಗಳ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಹೂವು ಎಲ್ಲ ಇಟ್ಟು ದೇವರಿಗೆ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಮಾಡೋದು. ಮನೆಯಲ್ಲಿ ದಿನನಿತ್ಯ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ, ಮನೆಗೂ ಕೂಡ ತುಂಬ ಒಂಥರ ಖುಷಿ ಕೊಡುತ್ತೆ. ಮನೆಯಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಸೊ ನಂತರ ವಾರಕ್ಕೊಂದು ದಿವಸ ಅಥವಾ ತಿಂಗಳಿಗೆ ಒಂದು ಟೈಮ್ ಆದರೂ ಉಪವಾಸ ಇರಬೇಕು ಅಂತಾರೆ. ಆರೋಗ್ಯಕ್ಕೆ ಒಳ್ಳೆಯದು, ಹೆಲ್ತ್ಗೂ ತುಂಬಾ ಒಳ್ಳೆಯದು. ಸೊ ನಾವು ಡೈಲಿ 3 ಹೊತ್ತು ಊಟ ಮಾಡೋದ್ರಿಂದ ವಾರಕ್ಕೊಂದು ದಿವಸ ಅಥವಾ ತಿಂಗಳಿಗೊಂದು ದಿವಸ ಇದ್ದರೆ ತುಂಬ ಒಳ್ಳೆಯದು. ಇನ್ನು ಇದು ಬಂದು ಬ್ರೇಕ್ಫಾಸ್ಟ್ ಪುಳಿಯೋಗರೆ ಮಾಡಿದೆ ನಿನ್ನೆ. ಯಾಕೆಂದರೆ ಇದು ಬಾಳೆ ಎಲೆಯಲ್ಲಿ ಊಟ ಮಾಡೋದೇ ಅಂತೂ ತುಂಬ ರುಚಿಯಾಗಿರುತ್ತೆ. ಸೊ ಹಾಗಾಗಿ ಬಾಳೆ ಎಲೆ ಹಾಕಿದ್ರಿಂದ ಒಂದೇ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಇನ್ನು ಈ ವಿಡಿಯೋ ಬಂದು ಶನಿವಾರದ ಒಂದು ವಿಡಿಯೋ. ಸೊ ಹೂವುಗಳು ಸಿಂಪಲ್ಲಾಗಿ ಒಂದೊಂದು ಹೂವು ಇಟ್ಟರು ಕೂಡ
ಸಂಕಷ್ಟಿದು ವಿಡಿಯೋ ಇದು ಆ್ಯಕ್ಚುಲಿ ಇದು ಶನಿವಾರದ್ದಲ್ಲ. ನಮ್ಮ ವಿಘ್ನ ವಿನಾಯಕನಿಗೆ ಸಂಕಷ್ಟಹರ ಚತುರ್ದಶಿ ಪೂಜೆ ಮಾಡಿದಾಗ ಗರಿಕೆ ಇಟ್ಟು ಪೂಜೆ ಮಾಡಲೇಬೇಕು ಅಂತಾರೆ. ಗರಿಕೆ ಆ್ಯಕ್ಚುಲಿ ನಮ್ಮ ಮನೆ ಹತ್ರನೇ ನಾವು ಸ್ವಲ್ಪ ಬೆಳೆಸಿದ್ದೀವಿ. ಈಗ ಸ್ವಲ್ಪ ಚೆನ್ನಾಗಿ ಬರ್ತಾಯಿಲ್ಲ, ಯಾಕಂದರೆ ಬಿಸಿಲು ಕಾಲ ಇರೋದ್ರಿಂದ ಸ್ವಲ್ಪ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ. ಬಟ್ ಗರಿಕೆ ಇಟ್ಟೇ ಪೂಜೆ ಮಾಡಬೇಕು ನಮ್ಮ ವಿಘ್ನ ವಿನಾಯಕನಿಗೆ ಅಂತ ಹೇಳ್ತಾರೆ. ಮನೆಯಲ್ಲಿ ಯಾವುದೇ ಪೂಜೆ ಮಾಡಬೇಕು ಅಂದರೂ ಕೂಡ ನಾನು ಫಸ್ಟ್ ನಮ್ಮ ವಿಘ್ನ ವಿನಾಯಕನಿಗೆ ಪೂಜೆ ಮಾಡಿನೇ ಸ್ಟಾರ್ಟ್ ಮಾಡೋದು. ಯಾವುದೇ ಒಂದು ಹಬ್ಬಗಳು ಮಾಡಲಿ ಏನೇ ಮಾಡಲಿ ನಾನು. ನಂತರ ನೋಡಿ ಹಣ್ಣು ತಂದಿದ್ದು ತುಂಬ ಇತ್ತು ಮನೆಯಲ್ಲಿ ಹಣ್ಣುಗಳು. ಆವಾಗ ತಿನ್ನೋಕ್ಕೆ ಇಷ್ಟ ಆಗದೆ ಇದ್ದರೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಪಲ್ ಇತ್ತು, ನಂತರ ದಾಳಿಂಬೆ, ಬನಾನಾ. ಈ ಮೂರನ್ನು ನಾನು ಮಿಕ್ಸ್ ಮಾಡಿ ತಿನ್ನೋಕ್ಕೆ ಕೊಡ್ತೀನಿ. ಇಲ್ಲಿ ನಾನು ನೋಡಿ ಚಾಕು ತೊಗೊಂಡಿದ್ದೀನಿ, ಹಣ್ಣು ಕಟ್ ಮಾಡೋಕ್ಕೆ ಬೇರೆ ಇಟ್ಟಿರ್ತೀನಿ.